ಅಥವಾ ನೋವು ಮಾಡಬೇಕು ಅಂತಾಗಲಿ ನಾನು ಈಸೆ ನಿನ್ನಿಂದ ಮುಚ್ಚಿಡ್ನಿಲ್ಲ. ನೀನು ಕುಲದೇವ್ರಿಗೆ ಅಂತ ಹೋದಾಗ ನಿನ್ನಷ್ಟು ಅಲ್ಲದೆ ಹೋದರೂ ನಿನ್ನ ಮಕ್ಕಳಿಗೆ ತಾಯಿಯಾಗಿ ಜೊತೆಯಾಗಿ ನಿಂತೀವ್ನಿ. ನನ್ಯಾಕೆ ನಿನ್ನ ಮುನ್ಸ್ಬೇಡ ಪುಟ್ಟಕ್ಕ. ಅಯ್ಯೋ ಅಮ್ಮಾರೇ, ನಾನು 3 ಮಕ್ಕಳನ್ನ ಎತ್ತಿದ್ದೀನಿ. ಆದರೆ ನೀವು ಹೊತ್ತಳಿಗೆ ನ್ಯಾಯ ಹೇಳ್ಕೊಂಡು ಊರುಗಳ್ನ ಮನಸ್ಸುಗಳ್ನ ಬಂದ್ ಮಾಡಿರೋ ಊರಿಗೆ ತಾಯಿ. ದೇವ್ರ ಮುಂದೆ ಭಕ್ತರು ಪಾಪ ಮಾಡ್ಕೊಂಡ್ರೆ ನಡೀತದ? ಮತ್ತೆ ಯಾಕೆ ನಾನು ಫೋನ್ ಮಾಡಿದ್ರೆ ಫೋನ್ ತೆಗಿನಿಲ್ಲ? ಒತ್ತಾರೆಯಿಂದ ನನ್ನ ತವ ಮಗ ಕಟ್ ಮಾತಾಡ್ಲೂ ಇಲ್ಲ ನೀನು. ಅಯ್ಯೋ ಅಮ್ಮೋರೆ, ನಾನು ಮಾಡಿದ್ದು ಕೋಪದಿಂದ ಅಲ್ಲ. ನಿಮ್ಮನ್ನು ನೋಡಿರೆ ರಾಮನ್ ನೋಡಿ ಸಬರಿ ಹಂಗೆ ನಿಮ್ಮ ಮುಂದೆ ಕರ್ಕೋಗ್ಬಿಡ್ತೀನಿ. ಆಗ ನನ್ನ ಮಕ್ಕಳ ಮುಂದೆ ನಾನು ಸೋತಂಗೆ ಆಗ್ಬಿಡ್ತದೆ. ಮುಂದೆ ನನ್ನ ಮಕ್ಕಳು ಯೋನೇ ಮಾಡಿದ್ರು ನಮ್ಮ ಅವನ ಕೋಪ ಈಟ ಬಿಡು ಅಂತ ಭಯ ಇರೋಕ್ಕಿಲ್ಲ, ಸತ್ಯ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹಿಂಗೆ ಮಾಡಿದೆ. ಪುಟ್ಟಕ್ಕ, ಆದ್ರೂ ನೀನು ಮಾಡಿದ್ ಮಾಡಿ ನನಗಿರೋ ಒಬ್ಳು ಗೆಳ್ತಿ ನನ್ನ ದೂರ ಮಾಡಿಬಿಟ್ಲಲ್ಲ ಅಂತ ನನ್ನ ಮನಸ್ಸು ಸ್ಯಾನೆ ಕೂಗವಾಗಿತ್ತು. ಅದಕ್ಕೆ ಸರಿ ಹೊತ್ತು ಅಂಟ್ಲು ಮಾಡಿದೆ, ಇಲ್ಲಿಗೆ ಬಂದು ಕುಂತ್ಕೊಂಬಿಟ್ಟೆ. ಇನ್ಯಾಕೆ ನಿನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ. ಇದೊಂದು ಕಿತ್ತ ನನಗೆ ಸಮಸ್ಬಿಡು ಪುಟ್ಟಕ್ಕ. ಅಯ್ಯೋ ಎಂಥ ದೊಡ್ಡ ಮಾತು ಅಮ್ಮವ್ರೆ. ನನ್ನಿಂದ ನಿಮಗೆ ಬೇಸರ ಆಗೈತೆ, ನಾನು ಕ್ಷಮಿಸ್ಬಿಡಿ. ಇಲ್ಲ ಪುಟ್ಟಕ್ಕ, ಪುಟ್ಟಕ್ಕ ನೋಡು, ನಮ್ಮಿಬ್ರು ಕೇಳ್ತಾನ ನಾವಿರೋವರೆಗೂ ಆಟ ಅಲ್ಲ, ನಾವು ಸತ್ತ ಮ್ಯಾಕು ಶಾಶ್ವತವಾಗಿರ್ಬೇಕು. ಅಮ್ಮವ್ರೆ, ಯಾವ್ರನ್ನೇ ಗೆಳತಿಯಾಗಿ ಪಡ್ಕೊಂಡಿರೋವಾಗ ಆ ಗೆಳತನಿಗೆ ಸಾವಿರಕ್ಕಿಲ್ಲ. ರೀ, ಏನ್ರಿ ಇದೆಲ್ಲ? ಇದು ಸುರಪಾನ. ಈ ಸುಸ್ತಾಗಿರೋರು, ಸೋತಾಗಿರೋರು ಎಲ್ಲರೂ ತಗೋಬೋದು. ನೀವು ನಡ್ಕೊಂಬಂದು ಸುಸ್ತಾಗ್ಬಿಟ್ಟಿರ್ತದೆ, ತಗೊಳ್ಳಿ. ಏ ಇವ್ಲೆ ಬಾಟ್ಲ್ ಯಾರ ಎತ್ಬಿಟ್ಟರಕಲ್ಲ? ಹೌದಣ್ಣ. ಎತ್ತಿರ್ಬೋದು. ಅಣ್ಣ, ಅಲ್ಲಿ ಬಂದಿರೋದು ಅಟ್ಟಿಗೆ ಕರೆಕ್ಟಾಗಿ ನೋಡು. ಏ ಹೌದಲ್ಲ? ಹೌದು. ಅವ್ರೆ ಇಲ್ಲಿಗೆ ಯಾಕಲ್ಲ ಬಂದವ್ರೆ? ರೀ, ಕುಡ್ದಿರೋ ಮತ್ತಲ್ಲಿ ತಲೆ ತಿರುಗ್ತಾ ಇದೆಯಾ? ಕುಡಿಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಯಾಕ್ರಿ ಕುಡಿದ್ರಿ? ಯಾರಿಗೆ ಕುಡಿಯಕ್ಕೆ ಹೇಳಿದ್ದು? ಅತ್ತಿಗೆ ಅದು ಅಣ್ಣನ ಮನಸ್ಸಿಗೆ ಸ್ವಲ್ಪ ಜಾಸ್ತಿ ನೋವಾಯ್ತಂತ ಒಂದು ಸ್ವಲ್ಪ ಕುಡಿದ್ರು ಅವ್ರು ರಸ್ತಿ. ಅಯ್ಯ ನೀರು ರೀ, ನೀವ್ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ದೀವಿ ಗೊತ್ತಾ? ಏನೇ ಇರ್ಲಿ, ಮನೇಲಿ ಕೂತಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಬನ್ರಿ, ಮನೆಗೆ ಹೋಗೋಣ, ಬನ್ನಿ. ಇಲ್ಲ, ಸುಳ್ಳು ಹೇಳಿ ಮೋಸ ಮಾಡಿರೋ ಜೊತೆ ಬರಕಿಲ್ಲ. ನೀವೆಲ್ಲ ಮೋಸಗಾರರು. ತಾನೇ ಮೋಸ ಮಾಡಿದ್ದೀರ. ನಾನು ನಿಮ್ಮನ್ನು ನಂಬಕ್ಕಿಲ್ಲ. ಅಯ್ಯೋ, ಅತ್ತಿಗೆ ಸಹಾಯ ಮಾಡಲಿಕ್ಕೆ ಬರಬೇಕಾ ಬೇಡವಾ? ಆಯ್ತು. ತಕೊಳ್ಳ, ಎಲ್ಲ ಸರಿಯಾಗಿದೆ ತಾನೆ? ಕುಸೆ, ದಿಟ್ವಾಲು ನೀನು ಮೈಸೂರಿಗೆ ಕೆಲಸಕ್ಕೆ ಹೋಗ್ತಿದ್ಯಾ? ಯಾಕಪ್ಪ, ಡೌಟಾ? ನೆನ್ನೆ ರಾತ್ರಿ ಪುಟ್ಟಮ್ಮನ ಮಾತಾಡ್ಸೋಕ್ಕೆ ತಮಾಷೆ ಮಾಡ್ತಿದ್ಯಾ ಅನ್ಕೊಂಬಿಟ್ಟೆ. ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಪ್ಪ? ನಾನು ಪುಟ್ಟಕ್ಕನ ಮಗಳು. ಒಂದ್ಸಲ ನಿರ್ಧಾರ ಮಾಡಾದ್ಮೇಲೆ ಮುಗೀತು. ಅಲ್ಲ ಕಣವಿ, ಆಡ್ದೂರ ಒಬ್ಳೆ ಬಸ್ಸಲ್ಲಿ ಹೋಯ್ತೀನಿ ಅಂತ ಹೇಳ್ತಿದ್ಯಾ, ಪುರ್ಸಿನೂ ಬರೋದು ಬೇಡ ಅಂತ ಹೇಳ್ತಿದ್ಯಾ. ಇನ್ನು ಹುಬ್ಳಿ ಹೋಗೋಕ್ಕೆ ಭಯ ಆಯ್ತಿಲ್ವೇ? ಅಕ್ಕ,
ಭಯ ಪಡ್ಕೊಂಡು ಕೂತ್ರೆ ಏನೂ ಆಗಲ್ಲ, ಬರೀ ಭಯ ಆಗತ್ತಷ್ಟೆ. ಅವ್ವ 3 ಮಕ್ಕಳನ್ನ ಕಟ್ಕೊಂಡು ಜೀವನದಲ್ಲಿ ಎಂತೆಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡಿಲ್ಲ ಹೇಳು. ಅವಳ ಮಗಳಾಗಿ ನಾನು ಇಷ್ಟು ಫೇಸ್ ಮಾಡಿಲ್ಲ ಅಂದರೆ ಹೇಗಕ್ಕ? ಈ ಮಾತನ್ನ ದಿಟ್ಟವಾಗ್ಲೂ ಹೇಳ್ತಿದ್ಯಾ? ನಾನು ಇನ್ಮೇಲೆ ಎಲ್ಲೂ ಹೋಗಿಲ್ಲ, ನಂಗೆ ಸಾನೇ ದಿಗ್ಲಾಯ್ತಾ ಇದೆ ಅಂತಿದ್ದೆ. ನನಗೆ ಅಪ್ಪನ ಗುಣನೂ ಇದೆ, ಅವ್ವನ ಛಲನೂ ಇದೆ. ನಿಮ್ಮನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಅದೇ ಅವನ್ನ ನೆನೆಸ್ಕೊಂಡ್ರೆ ಧೈರ್ಯಕ್ಕೆ ಇನ್ನೊಂದು ಹೆಸರೇ ನಾನು ಅನಿಸುತ್ತೆ. ಕಸೆ ನೀನು ಅವನ ಮಗಳಾಗೆ ಇದ್ಬಿಡು. ಬದುಕನ್ ಗೆದ್ದೋಳು ಪುಟ್ಟಮ್ಮಿ, ಸವಾಲನ್ನು ಗೆಲ್ಲೋಳು ಸುಮಮ್ಮಿ. ಯೋನೋ ಕಣವಿ, ಹೊಸ್ಲು ದಾಟ್ ಹೋಯ್ತಿದ್ಯಾ, ಮೈಯೆಲ್ಲ ಕಣ್ಣಾಗಿರ್ಲಿ, ಹುಷಾರು. ಅಣಿಯ ಅಮ್ಮವ್ರೆಲ್ಲಾದ್ರು? ಅವ್ವ ಮೆಸ್ನಾಗೆ ಇರಬೇಕು. ಮೆಸ್ಸಲ್ಲಿ ಇಲ್ಲಮ್ಮ, ಬೆಳಗ್ಗೆಯಿಂದನೂ ಅಮ್ಮವ್ರು ಕಾಣ್ತಾ ಇಲ್ಲ. ಏನು ಹೇಳ್ತಿದ್ಯಾ ಗಂಗಾಧರಪ್ಪ? ಹ್ಞೂ ಅಣಿಯ, ಬೆಳಗ್ಗೆಯಿಂದ ಅಮ್ಮವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಗ್ರಾಮ ದೇವತೆ ಹತ್ರನೂ ಹೋಗಿ ನೋಡ್ಕೊಂಬಂದೆ, ಅಲ್ಲೂ ಎಲ್ಲೂ ಇರಲಿಲ್ಲ.